ವರ್ಷ ಗಣಪತಿ ಹಬ್ಬ ಬಂದ್ರೆ ಸಾಕು ಡಿಜೆ ಬೇಡ, ಪಿಒಪಿ ಗಣಪತಿ ಬೇಡ, ಹೀಗೆ ಸರ್ಕಾರ ಒಂದಿಷ್ಟು ನಿಬಂಧನೆಗಳನ್ನ ನಿಯಮಗಳನ್ನ ಹೇರುತ್ತಾ ಬಂದಿದೆ. ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಪ್ರತಿಷ್ಠಾಪಿಸಬೇಕು ಎಂದು ಜಿಲ್ಲಾಡಳಿತ ಕರೆ ನೀಡಿದೆ. ಅಂದ್ರೆ ಮುಂಚೆನೆ ನಾವು ಹೇಳಿದಾಗ ಹೋದ ವರ್ಷ ನೀವೆಲ್ಲ ಏನ್ ಹೇಳಿದ್ರಿ, ಹಬ್ಬ ಬಂದ ಮೇಲೆ ನೀವು ಹೇಳೋಕ್ಕಿಂತ 2-3 ತಿಂಗಳ ಹಿಂದೆನೆ ಹೇಳ್ರಿ ನಾವು ಅದನ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಸೊ ಅದರ ಪ್ರಕಾರ ನನ್ನ ವಿನಂತಿ ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರುವಂತಹ ಗಣೇಶನನ್ನ ಮತ್ತು ಬಣ್ಣ ಲೇಪಿತ ಗಣೇಶನನ್ನ ಮಾರಾಟ ಮಾಡತಕ್ಕದ್ದಲ್ಲ. ಯಾಕಂದ್ರೆ ಈಗಾಗಲೇ ಅದರ ಕುರಿತಾಗಿ ಸರ್ಕ್ಯುಲರ್ ಬಂದಿದೆ. ಅಂಡ್ ಮಾರಾಟ ಮಾಡುವ ಹೊತ್ತಿಗೆ ಅಂತಂದ್ರೆ ಗಣೇಶನ ಹಬ್ಬ ಇನ್ನೊಂದು 15 ದಿನ ಇದ್ದಾಗಲೇ ನಾವೆಲ್ಲ ಕಮಿಷನರ್ಸು, ಚೀಫ್ ಆಫೀಸರ್ಗಳು ಮತ್ತು ತಾಲೂಕ್ ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ಗಳು ರೇಡ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಗಣೇಶನ ಮೂರ್ತಿಗಳು ಸಿಕ್ಕು ಅಂತಂದ್ರೆ ಅವುಗಳನ್ನೆಲ್ಲ ನಾವು ಸೀಸ್ ಮಾಡಬೇಕಾಗ್ತದೆ. ಸೊ ಆದ್ದರಿಂದ ಮಲಿನ ಜಲಮೂಲಗಳನ್ನು ಮಲಿನ ಮಾಡಬಾರದು ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಪಿಒಪಿ ಗಣೇಶ ಮತ್ತು ಬಣ್ಣ ಲೇಪಿತ ಗಣೇಶನನ್ನ ಮಾರಾಟ ಮಾಡಬಾರದು ಅಂತ ನಿಮ್ಮನ್ನೆಲ್ಲ ವಿನಂತಿಸ್ಕೋತೀನಿ. ಸಾಮಾನ್ಯವಾಗಿ ವಿಘ್ನಗಳನ್ನು ಕಳೆಯುವಂತಹ ವಿಘ್ನೇಶನನ್ನು ಪ್ರತಿ ವರ್ಷ ಅದ್ದೂರಿಯಾಗಿ ನಾವು ಬರಮಾಡಿಕೊಳ್ಳುತ್ತೇವೆ. ಆದರೆ ಅದೇ ಸದ್ಯ ಗಣಪತಿಗೆ 10 ವಿಘ್ನಗಳು ಎದುರಾಗಿವೆ. ಮೂಷಕ ವಾಹನ ವಿಘ್ನ ನಿವಾರಕ ವಿಘ್ನೇಶನಿಗೆ ಸದ್ಯ ಪಿಒಪಿ ಎಂಬ ಸಮಸ್ಯೆ ಎದುರಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ ಮೊದಲಿನಿಂದಲೂ ಗಣೇಶ ಚತುರ್ಥಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಾ ನಾವು ಬಂದಿರುತ್ತೇವೆ. ಸದ್ಯ ಈ ಗಣೇಶ ಹಬ್ಬವನ್ನ ಮಣ್ಣಿನ ಪರಿಸರ ಸ್ನೇಹಿ ಗಣಪತಿ ಹಬ್ಬವನ್ನ ಆಚರಣೆ ಮಾಡಬೇಕು. ಇದಕ್ಕೆ ಪೂರಕ ಎಂಬಂತೆ ಇನ್ನೊಬ್ರು ಸುಮಾರು ವರ್ಷಗಳಿಂದ ಗಣಪತಿಯನ್ನು ತಯಾರು ಮಾಡುತ್ತಾ ಬಂದಿರುತ್ತಾರೆ. ಬಗೆ ಬಗೆಯ ಆಕರ್ಷಣೆಯ ವಿಗ್ರಹಗಳನ್ನು ನೋಡಲು ಎಷ್ಟೊಂದು ಚಂದ. ಬನ್ನಿ, ಈ ಮಣ್ಣಿನ ಗಣೇಶನ ಕುರಿತು ಇಲ್ಲೊಂದು ಸ್ಟೋರಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕ್ಯಾಮ್ರಾಮನ್ ದಾದಾಪೀರ್ ಸೂರ್ನಾಶಿ ಜೊತೆ ವಿಜಯ್ ಪವಾರ್, KS ನ್ಯೂಸ್, ಮುಧೋಳ್. ಪ್ರತಿ ವರ್ಷ ಸಹ ಎಲ್ಲ ಹಬ್ಬಗಳಲ್ಲೂ ಗಣಪತಿ ಹಬ್ಬನ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತೀವಿ ನಾವು. ಮನೆಯಲ್ಲಿ ಮನೆ ಮಗನಂತೆ 5 ದಿನಗಳ ಕಾಲ ಗಣೇಶನಿಗೆ ವಿವಿಧ ಒಂದು ನೈವೇದ್ಯ ಮಾಡುವ ಮೂಲಕ ಗಣೇಶ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ. ಏನಂತಂದರೆ ಗಣೇಶ ಹಬ್ಬ ಒಂದು ಹಿಂದೂ ಸಂಪ್ರದಾಯದಲ್ಲಿ ಒಂದು ತುಂಬ ವಿಭಿನ್ನವಾದಂಥ ಹಬ್ಬ. ಜೊತೆಗೇನಂತಂದರೆ ನಮ್ಮ ಪೂರ್ವಜರಿಂದ ಮಾಡಿಕೊಂಡು ಬಂದಂಥ ಹಬ್ಬ ಗಣಪತಿ ಹಬ್ಬ. ಈ ಗಣೇಶ ಚತುರ್ಥಿಯನ್ನು ವಿಘ್ನ ವಿನಾಶಕ, ಎಲ್ಲ ವಿಘ್ನಗಳನ್ನು ದೂರ ಮಾಡಲಿ, ನಮ್ಮ ಮನೆಗೆ ವಿಘ್ನ ನಿವಾರಕನಾಗಿ ಬರಲಿ ಅಂತಂದು 5 ದಿನಗಳ ಕಾಲ ಒಂದು ವಿಶೇಷ ಒಂದು ನೈವೇದ್ಯ ಮಾಡುವ ಮೂಲಕ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಕಾರಣ ಏನಂತಂದರೆ, ಈ ವಿಘ್ನ ವಿನಾಶಕ ನಮ್ಮ ವಿಘ್ನಗಳನ್ನು ಹೇಗೆ ನಿವಾರಣೆ ಮಾಡ್ತಾನೆ, ಅದರ ಜೊತೆಗೆ ಅದೇ ವಿಘ್ನ ವಿನಾಶನಿಗೆ ವಿಘ್ನಗಳು ಬಂದಿದ್ದಾವೆ ಅಂತ ಹೇಳ್ಬೋದು. ಯಾಕೆ ವಿಘ್ನಗಳು ಬಂದಿದ್ದಾವೆ ಅಂತಂದರೆ, ಮಣ್ಣಿನ ಗಣಪತಿಯನ್ನು ಮಾಡಬೇಕು, ಪರಿಸರ ಸ್ನೇಹಿ ಗಣಪತಿಯನ್ನು ನಾವು ಮನೆಯಲ್ಲಿ ಕೂರಿಸ್ಬೇಕು ಅಂತಂದು ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರ, ಜಿಲ್ಲಾಡಳಿತ ಒಂದು ಕರೆಯನ್ನು ನೀಡಿದೆ. ಪರಿಸರ ಹಾಳಾಗ್ತಾ ಇದೆ, ಅದಕ್ಕೆ ವಿಘ್ನ ವಿನಾಶಕನ ಮೂರ್ತಿಯನ್ನು ಮಣ್ಣಿನಿಂದಲೇ ಮಾಡಬೇಕು, ಮಣ್ಣಿನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಒಂದು ಕರೆ ನೀಡಿದೆ. ಅದರ ಮುಖೇನವಾಗಿ ಆ ವಿಘ್ನ ನಿವಾರಕನಿಗೆ ಒಂದು ವಿಘ್ನಗಳು ಎದುರಾಗಿದ್ದಾವೆ ಅಂತ ಹೇಳ್ಬೋದು. ಈ ಕುರಿತು ನಾವು ಈ ಮಣ್ಣಿನ ಗಣಪತಿಯನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿರುವ ಸುಧೀರ್ ಮೀರಜ್ಕರ್ ಅವರ ಒಂದು ಗಣಪತಿ ತಯಾರಿಕೆ ಹೇಗಿದೆ, ಇದರ ಹಿಂದಿನ ಸಾಧಕ ಬಾಧಕಗಳ ಬಗ್ಗೆ ಸ್ವತಃ ಅವರನ್ನೇ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನನ್ನ ಹೆಸರು ಸುಧೀರ್ ಮೋಹನ್ ಮಿರಾಜ್ಕರ್ ಅಂತ. ನಾವು ಈಗ ನಮ್ಮ ಅಜ್ಜವ್ರ ಕಾಲದಿಂದನೂ ಮಾಡ್ಕೊತ ಬಂತೀವಿ. ನಮ್ಮ ಅಜ್ಜವರು, ನಂತರ ನಮ್ಮ ತಂದೆಯವರು, ಈಗ ನಾವು ತುಂಬ ವರ್ಷದಿಂದ ಮಾಡ್ಕೊತ ಬಂದೀವಿ ಸರ್. ಪಿಯಲ್ಲಿ ನೀವು ಒಂದು ದಿನಕ್ಕೆ 50-60 ಗಣಪತಿ ಮೋಲ್ಡ್ನೊಳಗೆ ತಯಾರು ಮಾಡ್ಬೋದು. ಮಣ್ಣಿನೊಳಗೆ ಹಾಗಲ್ಲ, ಇದಕ್ಕೆ ಪರಿಶ್ರಮ ಭಾಳ ಅದ. ಮಣ್ಣು ತಂದು ಅದನ್ನು ಸಾಣಿಸಿ ಕುಟ್ಟಿ ಹದ ಮಾಡಿ ಆನಂತರ ಮಾಡಬೇಕಂದ್ರೆ ಒಂದು ದಿನಕ್ಕೆ ಭಾಳ ಆದ್ರೆ ಒಂದು 4-5 ಗಣಪತಿ ಆಗಬೇಕಾದ್ರೆ ಭಾಳ ಆಯ್ತು. ಹೀಗಾಗಿ ಇದಕ್ಕೆ ಶ್ರಮ ಜಾಸ್ತಿ ಐತಿ. ಮತ್ತು ಇದು POP ಥರ ಫಿನಿಶಿಂಗ್ ಕೊಡೋಂಗಿಲ್ಲ, ಅದರಷ್ಟು ಲುಕ್ ಬರೋದಿಲ್ಲ. ಹೀಗಾಗಿ ಜನ ಸ್ವಲ್ಪ POPಗೆ ಜಾಸ್ತಿ ಒತ್ತು ಕೊಡ್ತಾರೆ. ಹೀಗಾಗಿ ಮಣ್ಣಿನೊಳಗೆ ಸ್ವಲ್ಪ ಕಲರದು ಅಷ್ಟು ಶೈನಿಂಗ್ ಕೊಡೋದಿಲ್ಲ ಮತ್ತು ಅದರಷ್ಟು ನೀಟ್ ಬರೋದಿಲ್ಲ ಇದು ಮಣ್ಣಿನೊಳಗೆ. ಎಲ್ಲ ಸೈಜಿನ ಗಣಪತಿನೂ ಮಾಡ್ತೀವಿ ನಾವು. ಇದು ಗೋಕಾಕ್ ಕಡೆಯಿಂದ ತರ್ತೀವಿ ರೀ ಮಣ್ಣು ತಂದು. ಇದು ಒಂದು 3 ತಿಂಗಳಿಂದ ನಾವು ವರ್ಕ್ ಸ್ಟಾರ್ಟ್ ಮಾಡಿರ್ತೀವಿ. ಈಗ ಕಲರ್ದು ಕೆಲಸ ಚಾಲು ಅದ. ಈಗ ಮೊದಲಿನಕ್ಕಿಂತಲೂ ಮಣ್ಣಿನ ಗಣಪತಿ ಈಗ ಸ್ವಲ್ಪ ಕಡಿಮೆ ಆಗದೆ ರೀ, ಜಾಸ್ತಿ ಇಲ್ಲ. ಈಗೆಲ್ಲ POP ಜಾಸ್ತಿ ಅದ. ಹಾಗಾಗಿ ಮಣ್ಣಿಂದ ಈಗ ನಾವೊಂದು 400-500 ಅಷ್ಟೇ ಹೋಗ್ತಾವೆ. ಮೊದಲು 1000 ಗಂಟಲೆ ಮಾಡ್ತಿದ್ದೀವಿ. ಕೇಳಿದ್ರಲ್ಲ ವೀಕ್ಷಕರೇ, ಏನಂತಂದರೆ POPಗೆ ಜನ ಎಷ್ಟರ ಮಟ್ಟಿಗೆ ನಮ್ಮ ಜನರು
ಒಂದು POP ಗಣಪತಿಯನ್ನು ಒಂದು ಕೂರಿಸ್ತಾರೆ ಅಂತ. ಜೊತೆಗೆ ಏನಂತಂದರೆ ಪರಿಸರ ಸ್ನೇಹಿ ಪರಿಸರವನ್ನು ನಾವು ಅಷ್ಟೇ ಕಾಳಜಿಯನ್ನು ಮಾಡಬೇಕಾಗಿದೆ. ಅದೇ ರೀತಿ ಮುಧೋಳದಲ್ಲಿ ಇರತಕ್ಕಂಥ ಒಂದು ಈ ಮಿರಜ್ಕರ್ ಅವರ ಅಂಗಡಿಯಲ್ಲಿ ಈ ಮಣ್ಣಿನ ಗಣಪತಿಗಳು ದೊರೆಯುತ್ತವೆ. ಜೊತೆಗೆ ಏನಂತಂದರೆ ಅವರ ಕಲೆಯನ್ನು ಸಹ ಈ ಮಣ್ಣಿನ ಗಣಪತಿ ಮೂಲಕ ಸುಮಾರು ವರ್ಷಗಳಿಂದ ತಮ್ಮ ಕಲೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದಾಗಿತ್ತು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ. ಧನ್ಯವಾದಗಳು.